ಇಂದು ಏನು ಯಾದಗಿರಿ ನಗರದ ಏನು ಕೊಟಗರವಾಡ ನಮ್ಮ ನಗರಕ್ಕೆ ಆರಿಫ್ ಕಾಡ್ಲರ್ ಸಾಹೇಬರು ಬಂದಿದ್ದರು. ಇವತ್ತೇನು ವಿಶೇಷವಾಗಿ ನಮ್ಮ ನಗರದಲ್ಲಿ ಭೇಟಿ ನೀಡಿ ಅವ್ರ ಕೈಯಿಂದನೇ ಮಂಗಳಾರತಿಯನ್ನು ಮಾಡಿಸಿ ಮತ್ತು ವಿಶೇಷ ಪೂಜೆಯನ್ನು ಮಾಡಿಸಿ ಮತ್ತು ಅದೇ ರೀತಿಯ ಪ್ರಸಾದವನ್ನು ಕೂಡ ಅವ್ರ ಮೂಲಕನೇ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ನಮ್ಮ ನಗರದ ಎಲ್ಲ ಪ್ರಮುಖರು ಇದ್ದರು ಅಂತ ಹೇಳ್ತಾನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸನ್ಮಾನ್ಯ ಶ್ರೀ ಆರಿಫ್ ಕಾಡ್ಲೂರ್ ಅವರು ನಮ್ಮ ನಗರಕ್ಕೆ ಕೊಟಗರವಾಡ ನಗರಕ್ಕೆ ಬಂದು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಮ್ಮ ಏರಿಯಾ ಯುವಕರಾದಂಥ ಎಲ್ಲ ನಮ್ಮ ಶ್ರೀ ಸಿದ್ಧಿ ವಿನಾಯಕ ಯುವಕರ ವತಿಯಿಂದ ಪೂಜೆಯನ್ನು ಸಲ್ಲಿಸಿದ್ದಾರೆ ಅಣ್ಣವರು. ಇದೇ ರೀತಿ ಸದಾ ಅವರ ಬೆಂಬಲ ನಮ್ಗೆ ಇದೇ ಥರ ಇರಬೇಕು, ಯಾವತ್ತೂ ಇದೇ ಥರ ಇರಬೇಕು. ಯಾವುದೇ ಪ್ರತಿಯೊಂದದಕ್ಕೂ ನಮಗೆ ಸಹಾಯ ಮಾಡ್ಕೊಂತ ಬಂದಿದ್ದಾರೆ. ಪ್ರತಿಯೊಂದಕ್ಕೂ ನಮಗೆ ಏನೂ ಇಲ್ಲ ಅಂತಂದಿಲ್ಲ. ಇದೇ ರೀತಿಯಲ್ಲಿ ನಮಗೆ ಇದೇ ಥರ ಬೆಂಬಲ ಇರಬೇಕು. ನಮ್ಗೆ ಯಾವುದೇ ರೀತಿಯಲ್ಲಿ ನಮಗೇನು ಇದು ಮಾಡಿಲ್ಲ ಅಣ್ಣವರು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮ್ಗೆ ಜಾಯ್ನ್ ಆಗಿದ್ದಾರೆ. ನಮ್ಗೆ ಯಾವುದಿಲ್ಲಿ ಕಷ್ಟ ಸುಖ ಇದ್ದರೆ ಎಲ್ಲರೂ ಭಾಗಿಯಾಗಿದ್ದಾರೆ. ಇಲ್ಲಿ ಜಾತಿ ಭೇದ ಏನೂ ಇಲ್ಲ. ನಮ್ಮದ್ರಾಗ ಅವರು ನಮಗೂ ಒಂದು ಸಹಕಾರ ತುಂಬ ಇದೆ ಅವ್ರದ್ದು. ಇದೇ ರೀತಿಯಲ್ಲಿ ಬೆಳಿಬೇಕು, ಇನ್ನು ರಾಜಕೀಯದಾಗ ಇನ್ನೂ ಒತ್ತಡಗಿನ್ನ ಬೆಳಿಬೇಕು ಅಂತೇಳಿ ನಮ್ಮ ಆಶೆ, ನಮ್ಮ ವಿಘ್ನೇಶ್ವರ ಆಶೆ. ಎಲ್ಲರಿಗೂ ಜೈ ಭೀಮ್, ಜೈ ವಿಘ್ನೇಶ್ವರ. ನಮಸ್ಕಾರ ಎಲ್ಲರಿಗೆ. ಈ ಕಟಗರವಾಡಲ್ಲಿ ನಮ್ಮ ಗಣೇಶ ಅವರು ಪೂಜೆ ಸಲಹೆಯಾಗಿ ನಮ್ಮ ಆರಿಫ್ ಕಾಡ್ಲೂರ್ ಸಾಹೇಬರಿಗೆ ಅವರಿಗೆ ಅತಿಥಿಯಾಗಿ ಅಂತೇಳಿ ಕರೆದಿದ್ದಾರೆ. ಇವತ್ತು ಅವರು ಗೆಸ್ಟ್ ಆಗಿ ಬಂದಿದ್ದಾರೆ ಕಟಗರವಾಡಲ್ಲಿ. ಇವತ್ತು ಯಾದಗಿರಿ ನಮ್ಮ ನಗರದಲ್ಲಿ ಆರಿಫ್ ಕಾಡ್ಲೂರ್ ಸಾಹೇಬು ಪ್ರತಿಯೊಂದು ಸಮಾಜದಲ್ಲಿ ಯಾವ ಸಮಾಜಕ್ಕೆ ತೊಂದರೆ ಆಗಲಾರ್ದಂಗೆ ಒಳ್ಳೆಯದು ಕೆಟ್ಟದ್ದು ಕಷ್ಟ ಸುಖ ಭಾಳವಷ್ಟನ್ನು ಯುವಕರಲ್ಲಿ ಇಂಥ ಒಂದು ಭಾವನೆ ಇಂಥ ಒಂದು ನಡವಳಿಕೆ ಬಂದಿದೆ ಅಂತಂದರೆ ಇವತ್ತು ನಮ್ಗೆ ಭಾಳ ಗೌರವ. ಇನ್ನು ಮುಂದಿನ ದಿನಮಾನಗಳಲ್ಲಿ ಏನೇ ಇರಲಿ ಕಷ್ಟ ಸುಖ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತೇಳಿ ಅವರು ಆಶ್ವಾಸನೆ ಮಾಡಿದ್ದಾರೆ. ಅವರು ಆಸೆಗೆ ದೇವರು ಅವ್ರು ಒಳ್ಳೇದು ಮಾಡಲಿ. ಮುಂದಿನ ದಿನಮಾನಗಳಲ್ಲಿ ಅವ್ರ ಮುಂದಿನ ಏನೇನು ಹೆಜ್ಜೆ ಇದೆ ಆ ದೇವರು ಆ ಮುಂದೆ ಹೆಜ್ಜೆ ಆಗಲಿ ಅಂತೇಳಿ ನಾನು ದೇವರಿಂದ ಬೇಡ್ಕೊತೀನಿ. ನಮಸ್ಕಾರ.